ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ. ನಾನು ಊರಿಗೆ ಬಂದಿದ್ದ ಮೊದಲನೇ ದಿವಸ ಬ್ಲಾಗ್ ಇದಾಗಿರುತ್ತೆ. ಸಾರಿ, ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಊರಿಗೆ ಬಂದಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ, ಆದರೆ ಆಗಿರಲಿಲ್ಲ. ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಂಗೋಲಿಯಲ್ಲಿ ಹಾಕಿಬಿಟ್ಟು ನಮ್ಮ ಅತ್ತೆ ಅಷ್ಟರೊಳಗೆ ಟಿಫನ್ ಕೂಡ ರೆಡಿ ಮಾಡಿದರು. ದೋಸೆ, ಆಲೂಗೆಡ್ಡೆ ಪಲ್ಯ. ನಾನು ಕೂಡ ತಿಂದ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ. ಹೂವಿನ ಮೆರವಣಿಗೆ ಕೂಡ ಹೋಗ್ತಾ ಇದೆ. ನನ್ನ ಹಸ್ಬೆಂಡ್ ಊರಲ್ಲಿ ಯಾವ ಹಬ್ಬ ಅಂದರೆ ಶ್ರೀ ವೀರಭದ್ರೇಶ್ವರ ಮಹಾರಥೋತ್ಸವ ನಡೀತಾ ಇದೆ. ಹಾಗಾಗಿ ಹೂವಿನ ರಥೋತ್ಸವ ಕೂಡ ಮೆರವಣಿಗೆ ನಡೀತಾ ಇತ್ತು. ನಾವು ನನ್ನ ಮೈದ್ನ ಪಾಪನ ಕೂಡ ಕರ್ಕೊಂಡು ಹೋಗಿದ್ದ. ಅಲ್ಲೆಲ್ಲ ನೀರು ಉಗ್ತಾ ಇರೋದ್ರಿಂದ ಅವನು ಕೂಡ ಅವನ್ನ ರಿಟರ್ನ್ ಕರ್ಕೊಂಡು ಬಿಟ್ಬಿಟ್ಟು ರಿಟರ್ನ್ ಹೋದ. ಅವನು ಕೂಡ ಮನೆ ಹತ್ರನೇ ಹೂವಿನ ರಥೋತ್ಸವ ಬಂದಿತ್ತು. ಹಾಗಾಗಿ ನಾವು ಕೂಡ ಹಣ್ಣು ಕಾಯಿ ಮಾಡಿಸ್ಕೊಂಡ್ವಿ. ಹಾಗೆ ನಮ್ಮ ಚಿಕ್ಕತ್ತೆಯವರು ಮಾವಿನಕಾಯಿ ಕೊಟ್ಟು ಕಳಿಸಿದ್ರು. ಊರಿಗೆ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ರಲ್ವ, ಅವರು ಕೂಡ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ರೆಡಿ ಮಾಡ್ಕೊಳ್ತಿದ್ರು. ಮೊದಲಿಗೆ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಎಲ್ಲ ಸೈಡಿಗೆ ಎತ್ತಿಟ್ಕೊಂಡು ಅದನ್ನು ಒಂದೇ ಅಳತೆಯಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದಾರೆ. ಈ ರೀತಿ ಹೆಚ್ಚಿಟ್ಕೊಬೇಕು. ವಾಟೆ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಳ್ತಾರೆ. ಈ ರೀತಿ ಒಂದೇ ಅಳತೆಯಲ್ಲಿ ಹೆಚ್ಚಿಟ್ಕೊಳ್ತಾರೆ. ಇದು ಮೀನಾ ಮಾವಿನಕಾಯಿ. ಇದನ್ನು 3 ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಜೀರಾ ಮಾವಿನಕಾಯಿ ಆದರೆ 1 ವರ್ಷದ ತನಕ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನೊಂದು 3 ಮಂತ್ಸ್ ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ 4 ಮಂತ್ವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. ನೋಡಿ, ಅವರು ಒಂದೇ ಅಳತೆಯಲ್ಲಿ ಹೆಚ್ಚಿಟ್ಕೊಳ್ತಾ ಇದ್ದಾರೆ. ಹೆಚ್ಚಿಟ್ಕೊಂಡು ತೆಗ್ದಾದ ನಂತರ ನನ್ನ ಮಗ ಕೂಡ ಸುಮ್ಮನೆ ಕೂಡ್ತಿರ್ಲಿಲ್ಲ. ಅದನ್ನು ಮುಟ್ಟೋದು ಬಿಸಾಕೋದು ಮಾಡ್ತಿದ್ದ ಅವ್ರ ಅತ್ತೆ ಜೊತೆಗೆ ಸೇರಿಕೊಂಡು. ಅವಳು ಅಷ್ಟು, ಅವಳು ಏನು ಮಾಡ್ತಾಳೋ ಅದನ್ನೇ ಕೂಡ ಅವನು ಮಾಡ್ತಿದ್ದ. ನೀವೇ ನೋಡಿ, ಅವಳು ಹೇಗೆ ಒಂದೊಂದೇ ಮಾವಿನಕಾಯಿ ತೊಗೊಳ್ತಾಳೋ ಅವನು ಕೂಡ ಅಷ್ಟೇ ಅದನ್ನೇ ಮಾಡ್ತಾಯಿದ್ದ. ಹಾಗಾಗಿ ಅವನಿಗೂ ಆಟಾಡ್ಸ್ಕೊಳ್ತಾನೆ ರೆಡಿ ಮಾಡ್ಕೊಳ್ತಾಯಿದ್ರು. ನಮ್ಮ ಆಂಟಿ ರೆಡಿ ಮಾಡ್ಕೊಳ್ತಾಯಿದ್ರು. ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಉಪ್ಪಿನಕಾಯಿ ಮಾಡ್ತಾರೆ ಅಂತ ಕೂಡ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಮೊದಲಿಗೆ ಅವರು ಬೆಲ್ಲನ ಕಾಯ್ದಕ್ಕೆ ಇಟ್ಕೊಳ್ತಾರೆ. ಅದು ಚೆನ್ನಾಗಿ ಬೆಲ್ಲನ ಕಾಯಕ್ಕಿಟ್ಕೊಂಡು ಪಾಕ ಬರೋವರೆಗೂ ಅದನ್ನು ಚೆನ್ನಾಗಿ ಕಾಸ್ಕೊಳ್ತಾರೆ. ಅಂದರೆ ಎಳೆ ಕೈಯಲ್ಲಿ ಮುಟ್ಟು ನೋಡಿದರೆ ಎಳೆ ಥರ ಬರಬೇಕು, ಅಲ್ಲಿವರೆಗೂ ಅದನ್ನು ಕಾಸ್ಕೊಳ್ತಾರೆ. ತದನಂತರ ಅದೇ ಮಾವಿನಕಾಯಿಗೆ 1 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದಾರೆ. ಹಾಗೆ 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದಾರೆ. 3 ಟೇಬಲ್ ಸ್ಪೂನಷ್ಟು ಸಾಸಿವೆ ಪುಡಿ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಉಪ್ಪನ್ನು ಕೂಡ ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಏನಾದರೂ ಸಾಲದಾಗಿದ್ರೂ ಕೂಡ ನೀವು ಹಾಕ್ಕೊಬೋದು. ನೋಡಿ, ಈ ರೀತಿ ಎಳೆ ಬರೋವರೆಗೂ ಚೆನ್ನಾಗಿ ಬೆಲ್ಲನ ಎತ್ತಿಟ್ಕೊಂಡಿದ್ದಾರೆ. ಇದು ತಣ್ಣಗೆ ಆಗೋಕ್ಕಿಂತ ಮುಂಚೆನೇ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಪಾಕ ಬಿಟ್ಟಿದೆ. ಈಗ ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿನ ಸ್ವತಃ ಅವರು ಜಜ್ಜಿಟ್ಕೊಂಡಿದ್ದಾರೆ. ಹಾಗೆ ಕರಿಬೇವು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ. ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಅದು ತಣ್ಣಗಾಗೋವರೆಗೂ ಹಾಗೆ ಬಿಟ್ಟು ಅದ ನಂತರ ಅದಕ್ಕೆ ಮಾವಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾರೆ. ನೋಡಿ, ಬೆಲ್ಲ ಹಾಕೋದ್ರಿಂದ ಮಾವಿನಕಾಯಿ ಶೈನಿಂಗ್ ಕೂಡ ಕಾಣುತ್ತೆ. ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೀವೇ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಅಂಥೇಳಿ. ಆದರೆ ಬೆಲ್ಲ ಪಾಕನ ಎಳೆ ಬರೋವರೆಗೂ ಚೆನ್ನಾಗಿ ಕಾಸ್ಕೊಬೇಕು. ನಾರ್ಮಲಾಗಿ ಕಾಸ್ಕೊಳಕ್ಕೆ ಹೋದರೆ ಎಳೆ ಬರದೇ ಇದ್ದರೆ ಪಾಕ ಈ ಥರ ಮಾವಿನಕಾಯಿ ಶೈನಿಂಗ್ ಕೂಡ ಬರೋದಿಲ್ಲ. ಎಳೆ ಬರೋವರೆಗೂ ಚೆನ್ನಾಗಿ ಕಾಸ್ಕೊಂಡು ಹಾಕ್ಕೊಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಪುಡಿ ಕೂಡ ಕಮ್ಮಿ ಆಗಿತ್ತು. ಹಾಗಾಗಿ ಸಾಸಿವೆ ಪುಡಿ ಕೂಡ ಹಾಕ್ಕೊಳ್ತಿದ್ರೆ. ನೀವು ಅಷ್ಟೇ ರುಚಿ ನೋಡಿಬಿಟ್ಟು ನಿಮಗೆ ಉಪ್ಪು, ಖಾರ, ಸಾಸಿವೆ ಪುಡಿ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನೀವು ರುಚಿ ನೋಡ್ಕೊಳ್ಳೋದ್ರೆ ನೋಡಿ ಎಷ್ಟು ಶೈನಿಂಗ್ ಕೂಡ ಕಾಣ್ತಾ ಇದೆ ಮಾವಿನಕಾಯಿ ಅಂಥೇಳಿ. ಟೇಸ್ಟಾಗಿ ಮಾಡ್ತಾಯಿದ್ರು. ಹಾಗಾಗಿ ನಾವು ಅದು ಹೇಗೆ ಮಾಡ್ತಾರೆ ಅಂತ ಕೂಡ ನೋಡ್ತಾ ಇದ್ವಿ. ಹಾಗೆ ನಮಗೂ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾನು ಕೂಡ ಅಷ್ಟೇ ಸ್ವಲ್ಪ ಕೆಲಸ ಮಾಡ್ಕೊಳ್ತಿದ್ದೆ. ಪಾಪುಗೆ ಸ್ವಲ್ಪ ಊಟ ಕೂಡ ಮಾಡಿಸೋದಿತ್ತು. ಹಾಗಾಗಿ ಅವನಿಗೆ ಕೂಡ ಊಟ ಮಾಡಿಸ್ತಾ ಇದ್ದೆ.
ಹಾಗೆ ಆಂಟಿ ಊರಿಂದ ಬಂದಿದ್ರಲ್ವ, ಮಾವಿನಕಾಯಿ ಕೂಡ ವೇಸ್ಟ್ ಆಗುತ್ತೆ ಅಂತೇಳಿ ಉಪ್ಪಿನಕಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ರು. ಅವರು ತುಂಬ ಟೇಸ್ಟಿಯಾಗಿ ಹಳ್ಳಿ ಸೈಡ್ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ತೋರಿಸ್ಕೊಡ್ತೀನಿ ಅಂದರು. ಹಾಗಾಗಿ ಅವರೇ ಮಾಡ್ತಾಯಿದ್ರು. ನೋಡಿ, ಒಗ್ಗರಣೆ ಕೂಡ ತಣ್ಣಗಾಗಿದೆ. ಈಗ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಆಗಿತ್ತು ಅಂಥೇಳಿ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದಾರೆ. ನೋಡಿ ಯಾವ ರೀತಿ ಕಾಣ್ತಿದೆ ಅಂತ, ಎಷ್ಟು ಶೈನಿಂಗ್ ಕೂಡ ಇದೆ ಮಾವಿನಕಾಯಿ. ನೀವು ಈ ಥರ ನೋಡಿದ್ರೇ ಬಾಯಲ್ಲಿ ನೀರು ಬಂದಂಗೆ ಆಗ್ತಿದೆ, ಅಷ್ಟು ಚೆನ್ನಾಗಿದೆ, ಅಷ್ಟು ಶೈನಿಂಗ್ ಕೂಡ ಇದೆ. ನಾನು ಕೂಡ ಅಷ್ಟೇ ರುಚಿ ನೋಡಿದೆ, ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಉಪ್ಪಿನಕಾಯಿ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ, ಎಷ್ಟು ಶೈನಿಂಗ್ ಕೂಡ ಇದೆ ಅಂತೇಳಿ. ಇದು ಬೆಲ್ಲ ಹಾಕಿರೋದ್ರಿಂದ ತುಂಬ ಶೈನಿಂಗ್ ಕೂಡ ಆಗಿರುತ್ತೆ ಉಪ್ಪಿನಕಾಯಿ. ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬ ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ನಾನು ಸ್ಟೋರ್ ಮಾಡಬೇಕಲ್ವ, ಇದನ್ನು ಗ್ಲಾಸ್ ಬಾಕ್ಸಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಯಾವುದೇ ರೀತಿ ಇದು ಕೆಡೋದಿಲ್ಲ. ಅಥವಾ ಸ್ಟೀಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೂಸ್ಟ್ ಬರೋ ಥರ ಆಗುತ್ತೆ, ಹಾಗೆ ತುಂಬ ಸ್ಮೆಲ್ ಕೂಡ ಆಗುತ್ತೆ. ಹಾಗಾಗಿ ಇದನ್ನು ಪ್ಲಾಸ್ಟಿಕ್ಕು ಮತ್ತು ಗ್ಲಾಸ್ ಥರ ಇರೋ ಬಾಟಲ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೇಕು. ತುಂಬ ಎಲ್ಲರೂ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದರು. ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು, 2 monthsವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಟರೆ 3 months ತನಕ ಸ್ಟೋರ್ ಮಾಡಿ ಇಟ್ಕೊಬೋದು. ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಉಪ್ಪಿನಕಾಯಿ ಕೂಡ ಹೋಮ್ ಮೇಡ್, ತುಂಬ ಹೆಲ್ತಿ ಕೂಡ ಒಳ್ಳೆಯದು. ಎಲ್ಲ ರೆಡಿ ಮಾಡಿ ಲಗಿಸ್ಕೊಂಡಾದ್ಮೇಲೆ ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡ್ವಿ. ನಾಳೆ ಹಬ್ಬಕ್ಕೆ ಅಡುಗೆ ಮಾಡ್ಕೊಬೇಕಾಯಿತು. ನಾಳೆ ಬೇಗ ದೇವ್ರ ಮೆರವಣಿಗೆ ಕೂಡ ಬೇಗ ಬರುತ್ತೆ, ಗುಗ್ಲ ಕೂಡ ಬೇಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಹಿಂದಿನ ದಿನ ಎಲ್ಲರೂ ಸೇರಿ ಕರ್ಗಡಬನ್ನ ರೆಡಿ ಮಾಡ್ಕೊಳ್ತಾ ಇದ್ವಿ. ಒಬ್ಬರು ಎಲೆ ಹೊತ್ಕೊಟ್ರೆ ಒಬ್ಬರು ತುಂಬ್ಕೊಳ್ತಾ ಇದ್ರು. ತುಂಬ ಎಂಜಾಯ್ ಮಾಡ್ಕೊಳ್ತಾ ಹಬ್ಬದ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಿದ್ವಿ. ಆ ಮೂಮೆಂಟ್ಗಳೆಲ್ಲ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಳ್ತಾ ರೆಡಿ ಮಾಡ್ಕೊಂಡ್ವಿ. ಕರ್ಗಡಬು ಕೂಡ ರೆಡಿ ಆಯಿತು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ. ಈ ವಿಡಿಯೋನೇ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.